ಸೊ ಈ ಒಂದು ಟೀಸರ್ ನೋಡಿದ ಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅರ್ಜುನ್ ಜನ್ಯ ಸರ್ ಅವರು ಒಂದು ದೊಡ್ಡದಾಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಹೇಗಿತ್ತು ಟೀಸರು, ಏನು ಕತೆ 45ದು ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸೊ 45 ಸಿನಿಮಾದ ಒಂದು ಟೀಸರು ಈ ಯುಗಾದಿ ಹಬ್ಬದ ದಿನ ಬಂದಿದೆ. ಆ್ಯಂಡ್ ಈ ಒಂದು ಟೀಸರ್ನ ರಿಯಾಕ್ಷನ್ನ ಎಲ್ರಿಗೂ ಕೂಡ ಅರ್ಜುನ್ ಜನ್ಯ ಸರ್ ಅವರು ತೋರಿಸಿರುವಂಥ ವಿಡಿಯೋಗಳನ್ನ ನೋಡ್ತಾ ಇದ್ವಿ. ತುಂಬ ಎಕ್ಸೈಟ್ಮೆಂಟ್ ನನಗಂತೂ ಇತ್ತು. ಯಾಕೆಂದರೆ ಎಲ್ಲರೂ ಕೂಡ ರಿಯಾಕ್ಷನ್ ಮಾಡಿದಂಥ ಸ್ಟಾರ್ಸ್ಗಳು ಏನು ಈ ರೀತಿ ಮಾಡಿಬಿಟ್ಟಿದ್ದೀರಲ್ಲ ಅಂತ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಆಗಿದ್ದರು. ಸೊ ಯಾವಾಗ ರಿಲೀಸ್ ಆಗುತ್ತಪ್ಪ ಟೀಸರ್ ಅನ್ನೋ ಕ್ಯೂರಿಯಾಸಿಟಿಲಿ ನಾನು ಕೂಡ ಇದ್ದೆ. ಆ್ಯಂಡ್ ಈ ಒಂದು ಟೀಸರ್ ನೋಡಾದ್ಮೇಲೆ ಅರ್ಜುನ್ ಜನ್ಯ ಸರ್ ಅವ್ರದ್ದು ಒಂದು ನೆಕ್ಸ್ಟ್ ಲೆವೆಲ್ ಆಗಿ ಸಿನಿಮಾನ ತೊಗೊಂಡು ಹೋಗಿದ್ದಾರೆ. ಸೊ ಅದು ಮಾತ್ರ ಈ ಒಂದು ಟೀಸರಲ್ಲಿ ಕಾಣುತ್ತೆ. ಮೇನಾಗಿ ಹೇಳಬೇಕು ಅಂತಂದರೆ ಶಿವಣ್ಣ, ಆಮೇಲೆ ಉಪ್ಪಿ ಸರ್, ಆಮೇಲೆ ರಾಜ್ಬಿ ಶೆಟ್ಟಿ ಸರ್, ಸೊ ಇವ್ರು ಮೂರು ಒಂದು ಕಾಂಬಿನೇಷನ್ನು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಪಕ್ಕ ಹಿಟ್ಟಾಗೋದಂತ ಡೌಟೇ ಇಲ್ಲ. ಅದರಲ್ಲೂ ಶಿವಣ್ಣ ಮತ್ತು ಉಪ್ಪಿ ಸರ್ ಅವರ ಒಂದು ಲಾಂಗ್ ಕಮ್ ಬ್ಯಾಕ್ ಏನಿದೆ ಅದು ಒಂದು. ಆ್ಯಂಡ್ ಈ ಒಂದು ಟೀಸರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದೇನೋ ಅಂದರೆ, ಸೊ ಓಮ್ ಸಿನಿಮಾ ಡೈರೆಕ್ಟರ್ ನಾನು ಅಂತ ಹೇಳ್ತಾರೆ ಉಪ್ಪಿ ಸರ್. ಸೊ ಅದಕ್ಕೆ ಶಿವಣ್ಣ, ಸೊ ಅದರಲ್ಲಿ ಹೀರೋ ನಾನು ಅಂತ ಹೇಳ್ತಾರೆ. ಸೊ ಇದೊಂದು ರೀತಿಲಿ ತುಂಬ ಮಜಾ ಕೊಡ್ತು ಒಂದು ಟೀಸರಲ್ಲಿ ನೋಡಲಿಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಆಲಪ್ಪ ಈ ಒಂದು ಟೀಸರ್ ಬಗ್ಗೆ ಹೇಳಬೇಕು, ಏನು ಹೇಳ್ತೀಯಾ ಅಂತಂದರೆ, ಸೊ ಅಮೇಝಿಂಗ್ ಟೀಸರು ಆ್ಯಂಡ್ ವಿಜುವಲ್ಸ್ ಕ್ವಾಲಿಟಿ ಅಂತ ಹ್ಯಾಟ್ಸ್ ಆಫ್ ನೆಕ್ಸ್ಟ್ ಲೆವೆಲ್ ಅರ್ಜುನ್ ಜನ್ಯ ಸರ್. ಯಾಕಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಯಾವ ರೀತಿಯೆಲ್ಲ ಯೋಚನೆ ಮಾಡ್ಬೋದು ನೋಡಿ, ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಮ್ಯೂಸಿಕ್ ಒಂದು ಡೈರೆಕ್ಟರ್ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ, ಸೊ ಅವರು ಈ ರೀತಿಯಾಗಿ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದ್ದಾರೆ ಒಂದು ಈ ಸಿನಿಮಾ ಮಾಡಬೇಕು ಅನ್ನೋದು. ಸೊ ಅದನ್ನು ಒಂದು ಹೈ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಅನ್ನೋದು ಈ ಟೀಸರಲ್ಲಿ ಕಾಣುತ್ತೆ. ಆ್ಯಂಡ್ ವಿಜುವಲ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಸೌಂಡಲ್ಲಿ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಮಿರಾಕಲ್ಲಾಗಿ ತೋರಿಸಿದ್ದಾರೆ. ಸೊ ಈ ಟೀಸರ್ ಒಂದು ರೀತಿಯಲ್ಲಿ ಸಿನಿಮಾ ಕ್ರೇಜ್ನ ಜಾಸ್ತಿ ಮಾಡ್ತು ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಯಾವಾಗ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀವಿ ಅನ್ನೋ ರೇಂಜಿಗೆ ಮಾಡಿಬಿಟ್ಟಿದೆ. ಸೊ ನನಗನ್ಸಿದ್ದು ಒಂದೇ, ಈ ಸಿನಿಮಾ ನಿಜವಾಗ್ಲೂ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ವಿಡಿಯೋ ಕನ್ನಡ ಆಗಿರ್ಬೋದು, ತಮಿಳು, ತೆಲುಗು, ಮಲಯಾಳಂ, ಸೊ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಪ್ಯಾನ್ ಇಂಡಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಬೇರೆ ಒಂದು ಟೀಸರ್ಗಳನ್ನ ನೋಡ್ತಾ ಇದ್ದೆ, ನಾನು ರಿಫ್ರೆಶ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಟೀಸರ್ಗೆ. ಒಂದು 50 ಸೆಕೆಂಡ್ಸು 51 ಸೆಕೆಂಡ್ಸ್ಗೆ 95,000 ಜನ ವ್ಯೂಸ್ ಹೋಗ್ತಾ ಇದೆ. ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಈ ಒಂದು ಟೀಸರು ಸ್ಯಾಂಡಲ್ವುಡ್ಗೆ ಮತ್ತೊಂದು ಸಿನಿಮಾ, ಗ್ರ್ಯಾಂಡ್ ಸಿನಿಮಾ ಬರ್ತಾ ಇದೆ. ಅದರಲ್ಲೂ ಅರ್ಜುನ್ ಜನ್ಯ ಸರ್ ಅವರ ಒಂದು ಚೊಚ್ಚಲ ಸಿನಿಮಾ. ಸೊ ಹೇಳೋದೇನು ಅಂತಂದರೆ, ಸರ್ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಸಿನಿಮಾ ಕಾಯ್ತಾ ಇದ್ದೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟಲ್ಲಿ ರಿಲೀಸ್ ಆಗ್ತದೆ 15ಕ್ಕೆ ಸಿನಿಮಾ. ಸೊ ಯಾವುದೇ ಕಾರಣಕ್ಕೂ ಡೇಟನ್ನು ಪೋಸ್ಟ್ಪೋನ್ ಮಾಡಬೇಡಿ, ಅದೇ ಡೇಟಿಗೆ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಅಪ್ಡೇಟ್ಸ್ಗಳು ಬೇಗನೆ ಬರಲಿ. ಆ್ಯಂಡ್ ಯಾರೆಲ್ಲ ಟೀಸರ್ ನೋಡಿದಿರಾ, ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಉಪ್ಪಿ ಸರು ಮತ್ತು ಶಿವಣ್ಣ, ಸೊ ಎರಡು ಕಾಂಬಿನೇಷನ್ನು ಅಮೇಝಿಂಗು. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿರುವಂಥದ್ದು ಒಂದು ಸ್ಪೆಷಲಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಒಂದು ಕ್ಯಾರೆಕ್ಟರ್ ಕೂಡ ಯಾವುದೋ ಅಂತ ರಿವೀಲ್ ಆಗಿಲ್ಲ. ಬಟ್ ಇದರಲ್ಲಿ ಏನು ಒಂದು ಕತೆ, ಏನು ಒಂದು ಜಾನರ್ ಅಷ್ಟೊಂದು ತಿಳಿದೇ ಹೋದರೂ ಕೂಡ ಸೊ ಒಂದು ಫಾರ್ಮೆಟನ್ನು ತೋರಿಸಿದ್ದಾರೆ. ಸಿನಿಮಾ ಈ ಫಾರ್ಮೆಟಲ್ಲಿ ಬರ್ತಾ ಇದೆ, ಸಿನಿಮಾನ ನೋಡಿ ಅನ್ನೋ ಒಂದು ಫಾರ್ಮೆಟನ್ನು ಈ ಒಂದು ಟೀಸರ್ ಮೂಲಕವಾಗಿ ತೋರಿಸಿದ್ದಾರೆ. 100% ಹೇಳ್ತೀನಿ, ಇದು ಒಂದು ರೆವಲ್ಯೂಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಒಂದು ಸಿನಿಮಾ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಹೋಲ್ ಟೀಮ್ಗೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್, ಸೊ ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ ಸರ್. ಒಂದು ಎಫೆಕ್ಟ್ಸ್ ಆಗಿರ್ಬೋದು ಆ್ಯಂಡ್ ಸಿನಿಮಾದ ಒಂದು ನಿಮ್ಮ ಥಿಂಕಿಂಗ್ ಏನಿದೆ, ಸೊ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಸೊ ಆದಷ್ಟು ಬೇಗ ಸಿನಿಮಾ ನೋಡಲಿಕ್ಕೆ ಕಾತರರಾಗಿದ್ದೀವಿ. ಆ್ಯಂಡ್ ಆದಷ್ಟು ಬೇಗ ಟ್ರೈಲರ್ ಕೂಡ ಬರಲಿ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಟೀಸರ್ ಇಷ್ಟ ಆಯಿತು ಆ್ಯಂಡ್ ಏನು ಇಷ್ಟ ಆಯಿತು, ಹೇಗಿದೆ ಅನ್ನೋದನ್ನು ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೇನು 40,000ಕ್ಕೆ ನಾವು ತುಂಬಾ ಹತ್ರ ಇರೋದ್ರಿಂದ ಬೇಗ 40,000ಕ್ಕೆ ತಲುಪಿಬಿಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ಬೇಗ ಅಪ್ಡೇಟ್ ಬರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ಈ ಒಂದು ವರ್ಷ ಏನಿದೆ, ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ವರ್ಷ ತುಂಬ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಒಂದು ಮೆಗಾ ಹಿಟ್ ಕೊಡುವಂಥ ಸಿನಿಮಾಗಳು ಲೀಸ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಆಲ್ರೆಡಿ ಈಗ ಜನವರಿ ಸ್ಟಾರ್ಟ್ ಆಗಿ 4 ತಿಂಗಳು ಆಗಿದೆ. ಸೊ 4 ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಸೊ ಈಗ ಮುಂದೆ ಬರೋ ದಿನಗಳಲ್ಲಿ ಬೇಗ ಸಿನಿಮಾಗಳು ರಿಲೀಸ್ ಆಗಲಿ, ಥಿಯೇಟ್ರಿಗೆ ಬರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಫಾಲೋ ಮಾಡಿಲ್ಲ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮತ್ತು ಎಕ್ಸಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.